ಈ ಆಧುನಿಕ ಜಗತ್ತಿನಲ್ಲಿ ನಮ್ಮ ಬಿಡುವಿಲ್ಲದ ಜೀವನ ಶೈಲಿ, ಫಾಸ್ಟ್ ಫುಡ್ಗಳು ಮತ್ತು ಅದರಲ್ಲಿ ಬಳಸುವಂಥ ಬಗೆ ಬಗೆಯ ಕೃತಕ ರಾಸಾಯನಿಕಗಳು ಮತ್ತು ರುಚಿಯನ್ನು ಹೆಚ್ಚಿಸುವಂಥ ಟೇಸ್ಟ್ ಎನ್ಹಾನ್ಸರ್ಗಳು ಈ ಆಹಾರಗಳಿಗೆ ನಮ್ಮನ್ನು ಅಂಟಿಕೊಳ್ಳುವಂತೆ ಮಾಡಿವೆ ಮತ್ತು ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಿವೆ. ಈ ರೀತಿ ಆಹಾರ ಮತ್ತು ಜೀವನ ಶೈಲಿಯ ಪರಿಣಾಮವಾಗಿ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಈ ರೀತಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನಿಧಾನವಾಗಿ ಕೊಲ್ಲುತ್ತಿರುವ ಕಾಯಿಲೆಗಳಲ್ಲಿ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕಾಯಿಲೆ ಅಥವಾ ಜನರು ಕರೆಯುವ ಹಾಗೆ ಫ್ಯಾಟಿ ಲಿವರ್ ಕಾಯಿಲೆ. ಭಯವನ್ನು ಹುಟ್ಟಿಸುವಂತೆ ಜಗತ್ತಿನ 30% ಜನರನ್ನು ಈ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಮತ್ತು ಇದು ಹೆಚ್ಚಾಗುತ್ತಿರುವ ವೇಗ ವರ್ಷಕ್ಕೆ 0.7% ಎನ್ನುವುದು ಇನ್ನೂ ಆತಂಕಕಾರಿ ವಿಷಯ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದು ಯಕೃತ್ತು ಅಥವಾ ಲಿವರ್ನ ಕೋಶಗಳಲ್ಲಿ ಕೊಬ್ಬಿನ ಸಂಗ್ರಹಣೆಯಿಂದ ಉಂಟಾಗುವಂಥ ಒಂದು ಸ್ಥಿತಿಯಾಗಿದೆ. ಇದು ಅಲ್ಪ ಅಥವಾ ಯಾವುದೇ ಮದ್ಯಪಾನ ಸೇವನೆ ಮಾಡದ ವ್ಯಕ್ತಿಗಳಲ್ಲಿ ಕಾಣುತ್ತೆ. ಇದು ಮಧುಮೇಹ, ಲಿವರ್ ಸಮಸ್ಯೆಗಳು, ಮೆಟಾಬಾಲಿಕ್ ಸಿಂಡ್ರೋಮ್ಗಳು ಸೇರಿದಂತೆ ಅತಿಯಾದ ತೂಕ, ಟೈಪ್ 2 ಡಯಾಬಿಟೀಸ್, ರಕ್ತದೊತ್ತಡ ಮುಂತಾದ ಹಲವಾರು ಶಾರೀರಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದೆಲ್ಲದರ ಜೊತೆಗೆ ಭಯವನ್ನು ಹುಟ್ಟಿಸುವಂತೆ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕಾಯಿಲೆ ಅಚ್ಚರಿಪಡಿಸುವಂತೆ ಜಗತ್ತಿನಾದ್ಯಂತ ಕ್ಯಾನ್ಸರ್ ಉಂಟು ಮಾಡುವ ಕಾರಣಗಳಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. ಸ್ಥೂಲಕಾಯ ಅಥವಾ ಒಬೆಸಿಟಿ ಹೊಂದಿರುವ ಜನರಲ್ಲಿ ಸ್ಥೂಲಕಾಯವನ್ನು ಹೊಂದಿರದ ವ್ಯಕ್ತಿಗಳಿಗಿಂತ 3.5 ಪಟ್ಟು ಈ ಕಾಯಿಲೆ ಹೊಂದುವಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾಕೆ ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡ್ಬೋದು. ಅದಕ್ಕೆ ಅವರ ಜೀವನ ಶೈಲಿ ಮತ್ತು ಮುಖ್ಯವಾಗಿ ಅವರು ತಿನ್ನುವ ಆಹಾರವೇ ಕಾರಣ ಅಂತ ಹಲವಾರು ಸಂಶೋಧನೆಗಳು ದೃಢಪಡಿಸಿವೆ. ಕೆಟ್ಟ ಕೊಬ್ಬಿನಂಶ ಎಂದು ಕರೆಯಲ್ಪಡುವ ಸ್ಯಾಚುರೇಟೆಡ್ ಕೊಬ್ಬಿನಂಶ ತುಂಬಿದಂಥ ಆಹಾರಗಳನ್ನು ಅತಿಯಾಗಿ ಸೇವಿಸೋದು, ಅತಿಯಾಗಿ ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆಯಿಂದ ಕೂಡಿದ ಆಹಾರವನ್ನು ಸೇವಿಸೋದು ಈ ಕೊಬ್ಬಿನ ಆಮ್ಲಗಳನ್ನು ಅತಿಯಾಗಿ ಶೇಖರಣೆಗೊಳ್ಳುವಂತೆ ಮಾಡುತ್ತವೆ. ಇದರಿಂದ ಲಿವರ್ನಲ್ಲಿ ಉರಿಯೂತದ ಪರಿಣಾಮ ಅಥವಾ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ ಇದು ಹೆಚ್ಚಾಗುತ್ತೆ ಮತ್ತು ಯಕೃತ್ತಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ನಮ್ಮ ಕರುಳಿನಲ್ಲಿ ಇರುವಂತಹ ಸ್ನೇಹಮಯಿ ಬ್ಯಾಕ್ಟೀರಿಯಾಗಳಿಗೆ ಕೂಡ ಇದು ಹಾನಿ ಮಾಡುತ್ತೆ ಮತ್ತು ಇದರಿಂದ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್ಗಳು, ಫಾಸ್ಟ್ ಫುಡ್ಗಳು, ಸಂಸ್ಕರಿಸಿದ ಕೆಲವು ಆಹಾರಗಳನ್ನು ಸೇವಿಸುವುದಕ್ಕಿಂತ ಮುಂಚೆ ನಾವು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಕಾರಣಗಳು ಏನೇ ಆಗಿರಲಿ ಈ ರೋಗದ ಪರಿಣಾಮ ಮಾತ್ರ ತೀವ್ರವಾಗಿರುತ್ತೆ. ಇದರಿಂದ ಲಿವರ್ ಸಿರೋಸಿಸ್, ರಕ್ತನಾಳಗಳಿಗೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಲಿವರ್ ಕ್ಯಾನ್ಸರ್ ಮತ್ತು ಇತರ ಕ್ಯಾನ್ಸರ್ ರೋಗಗಳಿಗೂ ಕೂಡ ಇದು ಕಾರಣ ಆಗ್ಬೋದು ಎನ್ನುವಂಥ ವಿಚಾರ ಮಾತ್ರ ಬಹಳ ಆತಂಕ ಪಡುವಂಥದ್ದು. ಭಯದ ಹಿಂದೆ ಇದೆ ಭರವಸೆ. ಆದರೆ ಒಂದು ಭರವಸೆ ಅಂತೂ ಇದೆ. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕಾಯಿಲೆ ಬಂದರೆ ನಿರ್ವಹಿಸಬಹುದು ಮತ್ತು ಬರದಂತೆ ತಡೆಗಟ್ಟಲೂಬಹುದು. ನಾವು ಅಧಿಕ ತೂಕವನ್ನು ಹೊಂದಿದ್ದರೆ ತೂಕವನ್ನು ಇಳಿಸೋದರ ಮೂಲಕ, ಕೊಬ್ಬು ಹೆಚ್ಚಾಗಿರುವ ಆಹಾರಗಳನ್ನು ಕಡಿಮೆ ಸೇವಿಸೋದ್ರ ಮೂಲಕ, ವ್ಯಾಯಾಮ ಮತ್ತು ಕ್ಯಾಲೋರಿ ನಿರ್ಬಂಧಿತ ಆಹಾರ ಕ್ರಮಗಳನ್ನು ಪಾಲಿಸೋದ್ರ ಮೂಲಕ ಈ ಲಿವರ್ನಲ್ಲಿ ಆಗಿರುವಂಥ ಈ ಉರಿಯೂತದ ಪರಿಣಾಮಗಳನ್ನು ನಾವು ಕಡಿಮೆಗೊಳಿಸ್ಬೋದು ಮತ್ತು ಇದರಿಂದ ಲಿವರ್ಗೆ ಆಗುವಂಥ ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಈ ಕಾಯಿಲೆಯನ್ನು ನಾವು ದೂರ ಹಾಕ್ಬೋದು. ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿನ ಬದಲಾವಣೆಗಳು ಈ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ತರಕಾರಿ, ಹಣ್ಣುಗಳು, ಡ್ರೈ ಫ್ರೂಟ್ಸ್, ಸಂಸ್ಕರಿಸಿದ ಧಾನ್ಯಗಳು, ಮೊಳಕೆ ಬಂದ ಧಾನ್ಯಗಳು, ಒಲಿವ್ ಆಯಿಲ್, ತುಪ್ಪದಂಥ ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುವಂಥ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಹೊಂದಿರುವಂಥ ಆಹಾರಗಳನ್ನು ನಾವು ಹೆಚ್ಚಾಗಿ ಸೇವಿಸಬೇಕಾಗತ್ತೆ. ಈ ರೀತಿಯಾದಂಥ ಆಹಾರಗಳ ಸೇವನೆಯಿಂದ ನಮ್ಮ ಯಕೃತ್ತು, ಹೃದಯ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಗುಣಾತ್ಮಕ ಪ್ರಭಾವವನ್ನು ಬೀರ್ತವೆ ಅಂತ ಹಲವು ಸಂಶೋಧನೆಗಳು ದೃಢಪಡಿಸಿವೆ. ಇದರ ಜೊತೆಗೆ ಆಹಾರ ಕ್ರಮಗಳ ಬಗೆಗಿನ ಶಿಕ್ಷಣ, ಯಾವ ಆಹಾರಗಳನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಮತ್ತು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎನ್ನುವಂಥ ವಿಚಾರ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕಾಯಿಲೆಯ ನಿರ್ವಹಣೆ ಮತ್ತು ತಡೆಗಟ್ಟುವಿಕೆಗೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ
ಮಾರುಕಟ್ಟೆಯಲ್ಲಿ ದೊರಕುವಂತ ಪ್ಯಾಕ್ ಮಾಡಲಾದ ಆಹಾರಗಳು ಮತ್ತು ಧಾನ್ಯಗಳ ಮೇಲೆ ಬರೆದಿರುವಂಥ ಪೋಷಕಾಂಶಗಳು ನಮಗೆ ಸರಿಯಾದ ಆಹಾರದ ಆಯ್ಕೆಯಲ್ಲಿ ಮತ್ತು ಈ ಮೂಲಕ ಫ್ಯಾಟಿ ಲಿವರ್ ಕಾಯಿಲೆನ ತಡೆಗಟ್ಟಕ್ಕೆ ಸಹಾಯ ಮಾಡ್ತವೆ. ಸಂಶೋಧನೆಗಳಿಂದ ಪಡೆದ ಒಂದು ರಾಮಬಾಣ. ಈ ಆತಂಕಭರಿತ ಆರೋಗ್ಯ ಸಂಕಟದ ಹಿಂದೆ ಆಶಾವಾದವನ್ನ ಪ್ರತಿಬಿಂಬಿಸುವಂತ ಬೆಳಕು ನಮ್ಮ ಅಡುಗೆ ಮನೆಯಲ್ಲಿ ಅಡಗಿದೆ ಮತ್ತು ಇದನ್ನ ಸಂಶೋಧನೆಗಳು ದೃಢಪಡಿಸಿವೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಬೆಳ್ಳುಳ್ಳಿ ಈ ಸಾಮಾನ್ಯ ಆಹಾರದ ಪದಾರ್ಥವು ಕೇವಲ ರುಚಿಯನ್ನು ಹೆಚ್ಚು ಮಾಡೋದಿಲ್ಲ, ಇದು ತನ್ನ ಚಿಕಿತ್ಸಾ ಗುಣಗಳಿಂದ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಬೆಳ್ಳುಳ್ಳಿಯಲ್ಲಿ ವಿಶೇಷವಾಗಿ ಅಡಗಿರುವಂಥ ಜೀವ ರಾಸಾಯನಿಕ ಸಂಯೋಜನೆಗಳು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯುಳ್ಳ ರಾಮಬಾಣವಾಗಿ ಗುರುತಿಸಲ್ಪಟ್ಟಿವೆ. ಸಂಶೋಧನೆಗಳು ಕಂಡುಕೊಂಡಿರುವಂತೆ ಬೆಳ್ಳುಳ್ಳಿಯಲ್ಲಿ ಅಡಗಿರುವಂಥ ಅಲಿನ್ ಮತ್ತು ಅಲಿಸಿನ್ ಎನ್ನುವಂಥ ರಾಸಾಯನಿಕಗಳು ಫ್ಯಾಟಿ ಲಿವರ್ ಕಾಯಿಲೆಗೆ ಮುಖ್ಯ ಕಾರಣವಾಗಿರುವಂಥ ಉರಿಯೂತದ ಪರಿಣಾಮವನ್ನು ತಡೆಗಟ್ಟುತ್ತವೆ. ಇದರ ಜೊತೆಗೆ ಬೆಳ್ಳುಳ್ಳಿಯಲ್ಲಿ ಅಡಗಿರುವಂಥ ವಿವಿಧ ಆಂಟಿ ಆಕ್ಸಿಡೆಂಟ್ಗಳ ಸಹಾಯದಿಂದ ಲಿವರ್ ಕೊಬ್ಬಿನಂಶವನ್ನು ಜೀರ್ಣಿಸಿಕೊಂಡು ಅದನ್ನು ನಿರ್ವಹಿಸುವಲ್ಲಿ ಪರಿಣಾಮಕಾರಿಯಾಗುವಂತೆ ಸಹಾಯ ಮಾಡುತ್ತವೆ. ಬೆಳ್ಳುಳ್ಳಿಯ ಪರಿಣಾಮವನ್ನು ಕಂಡುಹಿಡಿಯಲು ಫ್ಯಾಟಿ ಲಿವರ್ ಕಾಯಿಲೆ ಹೊಂದಿರುವಂಥ 200 ರೋಗಿಗಳ ಮೇಲೆ ಇರಾನ್ ದೇಶದ ಮೆಟಾಬಾಲಿಕ್ ಲಿವರ್ ಡಿಸೀಸ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿಗಳು ಪ್ರಾಯೋಗಿಕ ಅಧ್ಯಯನವೊಂದನ್ನು ನಡೆಸಿದ್ದಾರೆ. ಇದರಲ್ಲಿ 110 ಪುರುಷರು ಮತ್ತು 90 ಮಹಿಳೆಯರು ಸೇರಿರ್ತಾರೆ. ಈ ರೋಗಿಗಳಿಗೆ 15 ವಾರಗಳವರೆಗೆ ಬೆಳ್ಳುಳ್ಳಿಯನ್ನ ಅಥವಾ ಬೆಳ್ಳುಳ್ಳಿಯನ್ನ ಹೋಲುವ ನಕಲಿ ಪದಾರ್ಥವನ್ನ ಸೇವಿಸುವಂತೆ ಹೇಳ್ತಾರೆ. ಇದರೊಂದಿಗೆ ಈ ಪ್ರಾಯೋಗಿಕ ರೋಗಿಗಳ ತೂಕ, ಇತರೆ ಆಹಾರ, ಅವರ ಜೀವನ ಶೈಲಿ, ಲಿವರ್ನ ಸಾಮರ್ಥ್ಯವನ್ನ ಅಳೆಯುವಂತ ಜೀವ ರಾಸಾಯನಿಕಗಳನ್ನ ಪರಿಗಣನೆಗೆ ಇವರು ತೆಗೆದುಕೊಳ್ತಾರೆ. ಇವೆಲ್ಲವನ್ನ ಪ್ರತಿ ವಾರ ಪರೀಕ್ಷೆ ಮಾಡ್ತಾರೆ. 15 ವಾರಗಳ ನಂತರ ಬೆಳ್ಳುಳ್ಳಿಯನ್ನು ಸೇವಿಸಿದ ರೋಗಿಗಳಲ್ಲಿ ಅಚ್ಚರಿ ಎಂಬಂತೆ ಯಕೃತ್ತಿನಲ್ಲಿ ಕೊಬ್ಬಿನ ಅಂಶ ಗಣನೀಯವಾಗಿ ಕಡಿಮೆಯಾಗಿರುತ್ತೆ. ಬೆಳ್ಳುಳ್ಳಿಯನ್ನ ನಿಯಮಿತವಾಗಿ ತೆಗೆದುಕೊಂಡ ರೋಗಿಗಳಲ್ಲಿ ಇತರ ಪ್ರಾಯೋಗಿಕ ಮತ್ತು ಬೇರೆ ಫ್ಯಾಟಿ ಲಿವರ್ ರೋಗಿಗಳಿಗಿಂತ ರೋಗವು 6 ಪಟ್ಟು ಕಡಿಮೆಯಾಗಿರುತ್ತೆ. ಇದು ವಿಜ್ಞಾನಿಗಳಿಗೂ ಕೂಡ ಸಂತಸ ಮತ್ತು ಅಚ್ಚರಿಯನ್ನ ಮೂಡಿಸಿದೆ. ಮತ್ತು ಗುಣವಾದ ರೋಗಿಗಳ ಬಗ್ಗೆ ಅಂತೂ ನಾವು ಹೇಳೋದೇ ಬೇಡ, ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಆಧುನಿಕ ವೈದ್ಯ ಚಿಕಿತ್ಸೆಯಲ್ಲಿ ಕಾರ್ಯಾತ್ಮಕ ಆಹಾರದ ಪಾತ್ರವನ್ನ ಪುನರ್ವಿಚಾರಿಸಲು ಪ್ರಾರಂಭ ಮಾಡ್ತಾರೆ. ಸಂಭ್ರಮದ ನಡುವೆ ಈ ಪ್ರಯಾಣವು ಕೇವಲ ಪೂರಕ ಆಹಾರದ ಕುರಿತಷ್ಟೇ ಅಲ್ಲ ಎಂಬುದನ್ನು ಗಮನಿಸುವುದು ಅಗತ್ಯ. ಇದು ಒಂದು ಪ್ರಮುಖ ಸಂದೇಶವನ್ನ ಎತ್ತಿ ತೋರಿಸುತ್ತೆ. ಮಾರಕ ರೋಗಗಳನ್ನು ಎದುರಿಸುವಂತಹ ಮಾರ್ಗಗಳನ್ನ ನಮ್ಮ ಅಡುಗೆ ಮನೆಯಲ್ಲಿ ಪತ್ತೆ ಹಚ್ಚಬಹುದು ಅಂತ ಈ ಒಂದು ಮಹತ್ತರ ಸಂಶೋಧನೆ ತೋರಿಸುತ್ತೆ. ಇದು ಸ್ವಾವಲಂಬನೆಯ ಸಂದೇಶವನ್ನ ಸಾರುತ್ತೆ. ನಮ್ಮ ಆಹಾರದ ಆಯ್ಕೆಗಳು ನಮ್ಮ ಆರೋಗ್ಯದ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಬಲ್ಲವು ಅಂತ ಇದು ಸಾರಿ ಹೇಳಿದೆ. ಆರೋಗ್ಯ ಜಾಗೃತಿಯು ಹೊಳೆಯುತ್ತಿರುವ ಈ ಯುಗದಲ್ಲಿ ನಮ್ಮ ನಿತ್ಯದ ಆಹಾರಗಳಲ್ಲಿ ಅಡಗಿರುವಂಥ ಅಸಾಧಾರಣ ಸಾಮರ್ಥ್ಯವನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಸಮಗ್ರ ಆರೋಗ್ಯದ ಮಹತ್ವವನ್ನು ಅನ್ವೇಷಿಸುವುದೇ ನಮ್ಮ ಗುರಿಯಾಗಿರಬೇಕು. ಇದೇ ರೀತಿ ಸಂಶೋಧನೆ ಆಧಾರಿತ ಆರೋಗ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಿದ ಸಂಶೋಧನೆಯ ವಿವರಗಳು ನಿಮಗೆ ಹೊಸ ಪ್ರೇರಣೆಯನ್ನು ನೀಡಿವೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸರ್ವೇ ಜನಃ ಸುಖಿನೋ ಭವಂತು.